ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪುರಸಭೆಯ 23 ಸ್ಥಾನಗಳ ಪೈಕಿ 13 ಸ್ಥಾನವನ್ನು ಜೆಡಿಎಸ್ ಪಕ್ಷ ಹೊಂದಿದ್ದು 10 ಸ್ಥಾನಗಳ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದರು. ಇಂದು ನಡೆದ ಚುನಾವಣೆಯಲ್ಲಿ ಶತಾಯಗತಾಯ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕೆಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ತಂತ್ರಗಾರಿಕೆ ಫಲ ನೀಡಿದ್ದು, ಜೆಡಿಎಸ್ನ 3 ಸದಸ್ಯರಲ್ಲಿ ಆಶಾ ವಿಜಯಕುಮಾರ್ ಗೈರು ಹಾಜರಾದರೆ ಜೆಡಿಎಸ್ ಪಕ್ಷದ 2 ಸದಸ್ಯರಾದ ರತ್ನಮ್ಮ ಮತ್ತು ಭಾರತಿಯವರು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ವಾಹನದಲ್ಲಿ ಬಂದು ಚುನಾವಣೆಯಲ್ಲಿ ಮೌನ ವಹಿಸಿ ತಟಸ್ಥರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 11 ಮತಗಳು ಬಂದು 2 ಸ್ಥಾನಗಳು ಕೂಡ ಚಲುವರಾಯಸ್ವಾಮಿ ತಂಡದ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ. ನಾಗಮಂಗಲ ಪುರಸಭೆ ನೂತನ ಅಧ್ಯಕ್ಷರಾಗಿ ಹಾಲಿ ಅನ್ಸರ್ ಪಾಷಾ, ಉಪಾಧ್ಯಕ್ಷರಾಗಿ ವಸಂತ ಲಕ್ಷ್ಮಿ, ಅಶೋಕ ತಲಾ 11 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಚುನಾವಣೆ ಆಗಿರಲಿಲ್ಲ, ರಿಸರ್ವೇಷನ್ ಕೋರ್ಟ್ ಮೆಟ್ಲತ್ತಿದ್ದರಿಂದ ತೀರ್ಮಾನ ಹೊರಗಡೆ ಬಿಡೋದು ತಡವಾಗಿರೋದ್ರಿಂದ ಇಡೀ ರಾಜ್ಯದ ಎಲ್ಲ ಪುರಸಭೆ, ಟೌನ್ ಪಂಚಾಯಿತಿ, ನಗರಸಭೆಯಲ್ಲಿ ಚುನಾವಣೆ ಆಗಿರಲಿಲ್ಲ. ಈಗ ಸದ್ಯದ ಹಿಂದೆ 1 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೆ ಏನು ರಿಸರ್ವೇಷನ್ ಸರ್ಕಾರ ಮಾಡಿತ್ತು ಅದೇ ರಿಸರ್ವೇಷನಲ್ಲಿ ಚುನಾವಣೆ ಮಾಡಿ ಅಂತೇಳಿ ಒಂದು ನಿರ್ದೇಶನವನ್ನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಸೊ ನಾವು ತಿರ್ಗಾ ಮತ್ತೆ ಅದನ್ನು ಚಾಲೆಂಜ್ ಮಾಡಿದ್ರೆ ಚುನಾವಣೆ ಆಗಲ್ಲ. ಈ ಚುನಾಯಿತ ಆದಂಥ ಪ್ರತಿನಿಧಿಗಳಿಗೆ ಈಗಾಗಲೇ 14 ತಿಂಗಳು ಅವರಿಗೆ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಮತ್ತು ನಾವು ಅವರಿಗೆ ಈ ರಿಸರ್ವೇಷನ್ನ ಬದಲಾವಣೆ ಮಾಡೋ ಪ್ರಕ್ರಿಯೆ ಮತ್ತು ಸರಿ ಇಲ್ಲ ಅಂತೇಳಿ ಯಾವುದೇ ನಾವು ಸರ್ಕಾರ ಅಪೀಲ್ ಹೋದರೆ ಅವರಿಗೆ ಚುನಾವಣೆ ಮಾಡಲಿಕ್ಕೆ ಪಡಿಸಿದ್ವಿ. ಸೊ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಸಲ್ಲಿಕೆ ಆಗಿತ್ತು. ಸೊ ಅದರಂತೆ 4 ಗಂಟೆಯಿಂದ 4:15ವರೆಗೂ ನಾವು ಚುನಾವಣೆ ಪ್ರಕ್ರಿಯೆ ನಡೆಸಿದ್ದೀವಿ. ಸೊ ಅಧ್ಯಕ್ಷರ ಸ್ಥಾನಕ್ಕೆ ಅಲಿ ಅನ್ಸರ್ ಪಾಷಾ ಇವರು 11 ಮತಗಳು ತಗೊಂಡು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ 11 ಮತಗಳು ತಗೊಂಡು ವಸಂತ ಲಕ್ಷ್ಮಿ ಅಶೋಕ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೆದ ಚುನಾವಣೆಯು ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಜೆಡಿಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜೈಕಾರಗಳನ್ನು ಕೂಗುತ್ತಾ ಬಲಾಬಲ ಪ್ರದರ್ಶನ ನೀಡಿದರು. ಈ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೈರು ಹಾಜರಾಗಿದ್ದರು. ಸಂಸದ ಚುನಾವಣೆಯಲ್ಲಿ ಗೆದ್ದು ಬೀಗುತ್ತಿದ್ದ ಜೆಡಿಎಸ್ ಪಕ್ಷಕ್ಕೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಪ್ರತ್ಯುತ್ತರ ನೀಡಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚಿತವಾಗಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.